ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಡಲನಗರಿ ಕಾರವಾರದಲ್ಲಿ ಬೆಳ್ಳಂಬೆಳಗ್ಗೆ ನೆತ್ತರು ಹರಿದಿದೆ. ನಗರಸಭಾ ಮಾಜಿ ಸದಸ್ಯನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ನಡು ರಸ್ತೆಯಲ್ಲೇ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿರುವ ಘಟನೆ ನೆನೆ ಜರುಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕಡಲನಗರಿ ಕಾರವಾರ ಗಲಾಟೆ, ಕೊಲೆ, ದರೋಡೆ ಇನ್ನಿತರ ಅಪರಾಧ ಪ್ರಕರಣಗಳಿಂದ ದೂರ ಉಳಿದ ಪ್ರದೇಶ. ಆದ್ರೆ ನೆನೆ ಇದೇ ಕಾರವಾರದಲ್ಲಿ ಬೆಳ್ಳಂಬೆಳಗ್ಗೆ ನೆತ್ತರು ಹರಿದು ಬಿಟ್ಟಿದೆ. ಕಾರವಾರದ ಮಾಜಿ ನಗರಸಭಾ ಸದಸ್ಯನು ಆಗಿರುವ ರೌಡಿ ಶೀಟರ್ ಸತೀಶ್ ಕೋಳಂಕರ್ ಎನ್ನುವ ವ್ಯಕ್ತಿ ಮೇಲೆ ಚಾಕುವಿನಿಂದ ದಾಳಿ ನಡೆಸಿ ಕೊಲೆ ಮಾಡಲಾಗಿದೆ. ಪ್ರತಿದಿನ ಸತೀಶ್ ವಾಯು ವಿಹಾರಕ್ಕೆ ಬರ್ತಾ ಇದ್ದು, ನೆನೆಯೂ ಕೂಡ ನಗರದ ಹಳೆ ಬಿಎಸ್ಎನ್ಎಲ್ ಕಚೇರಿ ಬಳಿ ಆಗಮಿಸಿದ್ದ. ಈ ವೇಳೆ ವೈಯಕ್ತಿಕ ದ್ವೇಷದಿಂದ ಇಬ್ಬರು ಯುವಕರ ಜೊತೆ ಜಗಳ ಪ್ರಾರಂಭವಾಗಿದೆ. ತಕ್ಷಣ ಯುವಕನೋರ್ವ ಚಾಕು ತೆಗೆದು ಸತೀಶ್ ಹೊಟ್ಟೆ ಹಾಗೂ ಕೈಗೆ ಹಾಕಿ ಪರಾರಿಯಾಗಿದ್ದಾನೆ. ತಕ್ಷಣ ಸತೀಶ್ನನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ವಿಷಯ ತಿಳಿತಾ ಇದ್ದಂತೆಯೇ ಎಸ್ಪಿ ಎಂ ನಾರಾಯಣ ಸ್ಥಳಕ್ಕೆ ಭೇಟಿ ಕೊಟ್ಟು ಆರೋಪಿಗಳ ಬಂಧನಕ್ಕೆ ಪೊಲೀಸ್ ತಂಡವನ್ನ ರಚಿಸಿದ್ದಾರೆ. ಕೊಲೆಯಾದ ಸತೀಶ್ ಕೋಳಂಕರ್ ಒಮ್ಮೆ ನಗರಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದು ಚಿರಪರಿಚಿತ ವ್ಯಕ್ತಿಯಾಗಿದ್ದ. ಈತನ ಮೇಲೆ ಸುಮಾರು 9 ಪ್ರಕರಣಗಳಿದ್ದು ರೌಡಿ ಶೀಟರ್ ಸಹ ಆಗಿದ್ದ. ಈ ಕೊಲೆ ವೈಯಕ್ತಿಕ ಕಾರಣಕ್ಕೆ ನಡೆದಿದ್ದು, ಕೊಲೆಯಾದ ಸತೀಶನಿಗೆ 2 ಲಕ್ಷ ಹಣವನ್ನ ಸಾಲ ನೀಡಿದ್ದು, ಹಣ ವಾಪಸ್ ನೀಡುವ ಸಂಬಂಧ ಗಲಾಟೆ ನಡೆದಿತ್ತು. ನಿನ್ನೆಯೂ ಕೂಡ ಇದೇ ವಿಚಾರದಲ್ಲಿ ಗಲಾಟೆ ನಡೆದು ಕೊಲೆಯಾಗಿದೆ ಎನ್ನುವ ಮಾಹಿತಿ ಎಸ್ಪಿ ಕೊಟ್ಟಿದ್ದಾರೆ. ಕೊಲೆಯ ಬಗ್ಗೆ ಮೃತ ಸತೀಶ್ ಕೋಳಂಕರ್ ಪುತ್ರಿ ಕೂಡ ಮಾಹಿತಿ ಕೊಟ್ಟಿದ್ದು, ನಿತೇಶ್ ತಾಂಡೇಲ ಹಾಗೂ ದರ್ಶನ ಎನ್ನುವವರು ನನ್ನ ತಂದೆಯ ಕೊಲೆ ಮಾಡಿದ್ದಾರೆ, ಈ ಹಿಂದೆಯೂ ಕೂಡ ಹೊಡೆದಿದ್ರು ಅಂತ ದೂರಿದ್ದಾರೆ. और वो बैठने की वहाँ पे वो डेली बैठता है प्रीमियर होटल में. बहुत साल हो गया प्रीमियर होटल में बैठा है. एंड प्रीमियर होटल बैठने के बाद वो बीच में 7:30 लगता है कि वो आया घर को आने के मैं नहीं थी यहाँ पे, मम्मा थी. तो बाद में रात को देखा तो उसका पूरा फेस यहाँ पे एकदम लाल लाल हुआ था. फिर भी मैं बाद में आ गई, पहुँच के मम्मा ने उसको पूछा. बाद में भाभी भी है मेरी, उसने भी उसको पूछ लिया क्या हो गया. तो उसने कुछ भी नहीं बोला हम लोगों को. फिर भी बाद में मैंने उसको पूछा, अरे बाबा डैडी क्या हो गया. मैं बोला लगे नहीं, 7-8 लोग आ गए और वो वहाँ प्रीमियर के कैमरा के नीचे ही वो बैठता है हमेशा अपने सेफ्टी के लिए. तो वो मुझे बोलने लगा कि नहीं, वो आके मुझे मारने लगा. तो मैंने पूछा अरे यार तूने क्यों मारने लगा. अरे बाद में बोला मुझे चांस ही नहीं दिया उन लोगों ने. बाद में वो घर को आ गया, आके अपना टी शर्ट चेंज करके रिटर्न वो घर को गया. घर होने के बाद नितेश तांडेल ने बाद में सबको बोल दिया कि मैंने उसको मारा है बोल फुल कारवार उसने सबको बोल दिया हुआ है. और उनका बीच में ऐसा उसका एक्चुअली किसी का दुश्मनी की कुछ भी नहीं है सर. वो अपने लाइफ में बिजी है और वो अपनी फैमिली, वो एक साइकिलिंग करता है, वो उतना ही. और वो किसी के साथ में किसी की इसमें इन्वॉल्वमेंट उसका नहीं है. जैसा उसको कोई मारने का, किसी का मर्डर करने का जैसा इंसान वो नहीं है. इसका किसी के साथ भी उसका लेन देन भी नहीं है एक्चुअली. इनका क्या है पता नहीं सर, बट उसको मारा हुआ है नितेश तांडेल ने. नितेश तांडेल, दर्शन और वो 7 लोग थे. फिलहाल मुझे 2 नाम पता है सर. और नितेश तांडेल को मैं पहचानती हूँ कि वो मैंने मार्केट को भी उसको बहुत बार देखा है. ಬೆಳಗ್ಗೆ ಇಲ್ಲಿ ಮಾರ್ಕೆಟಲ್ಲಿ BSNL ಆಫೀಸ್ ಹತ್ರ ವಾಕಿಂಗ್ ಮಾಡುವಾಗ ಕೋಳಂಕರ್ ಅಂತ ಹೇಳಿ ರೌಡಿ ಶೀಟರ್, ಈ ಹಿಂದೆ ಮೇಲೆ 9ರಿಂದ 10 ಕೇಸ್ಗಳಿವೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೂ ಕೇಸ್ಗಳಿದೆ, ಚೀಟಿಂಗ್ ಎಲ್ಲ ಕೇಸ್ಗಳು. ಈಗೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಯಾವುದಾದ್ರೂ ಬಿಲ್ಡಿಂಗ್ ಕಟ್ಟುವಾಗ ಹೋಗ್ಬಿಟ್ಟು ಅಲ್ಲಿ ಆಕೆ ಹೆಸರಲ್ಲಿ ಕಿರಿಕಿರಿ ಮಾಡೋದು, ಅವರಿಗೆಲ್ಲ ಬೆದರಿಸುವಂಥ ಕೆಲಸದಲ್ಲಿ ನಮ್ಮ ಕಾರವಾರ ನಗರ ಠಾಣೆಯಲ್ಲಿ ತುಂಬ ಕೇಸ್ಗಳಿದೆ. ಹಿಂದೆ ಇವರು ಚಿತ್ತಾಂಕುಳ ನಿವಾಸಿ ಇದ್ದಾರೆ, ಮತ್ತು ಇಲ್ಲಿ ಪದ್ಮನಾಭನಗರದಂಥ ಒಂದು ವಿಲೇಜಲ್ಲೂ ಸಹ ಅವರು ವಾಸ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಅಲ್ಲಿ BSNL ಕಚೇರಿ ವಾಕಿಂಗ್ ಮಾಡುವಾಗ ಇಬ್ಬರು ವ್ಯಕ್ತಿಗಳು ಬಂದು ಗಲಾಟೆ ತೆಗೆದು ಅವನ್ನ ಚಾಕುದಿಂದ ಹಿಡಿದಿದ್ದಾರೆ. ಸೊ ಮಧ್ಯೆ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಅಲ್ಲಿಂದ ಪಬ್ಲಿಕ್ಕು ಮತ್ತು ಅಂಗಡಿಯವರು ಅದನ್ನು ಪೊಲೀಸರು ಇಮಿಡಿಯೇಟ್ಲಿ ಅವ್ರನ್ನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಮೃತ ಹೊಂದಿದ್ದಾರೆ. ಒಂದು ರೈಟ್ ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಹೊರಗಡೆ ಸ್ಟ್ಯಾಬ್ ಇಂಜುರಿ ಆಗಿದೆ ವಿತ್ ನೈಫ್. ಸೊ ನಾವು ಪ್ರಾಣ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಬಟ್ ಚಿಕಿತ್ಸೆ ಫಲಿಕರದ ಅವರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ದರು. ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಪ್ರೀಮಿಯರ್ ಹೋಟ್ಲಲ್ಲಿ ಕಳೆದ 1 ವಾರದ ಹಿಂದೆ ಈ ಯಾರು ಇಬ್ಬರು
ವ್ಯಕ್ತಿಗಳು ಇವು ದುಡ್ಡು ಇಸ್ಕೊಂಡಿದ್ದಾರೆ. ಇವರು 1.5 ಲಕ್ಷ 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟ್ಲಲ್ಲಿ ಗಲಾಟೆ ನಡೆದಿದೆ. ಅದು ಪೊಲೀಸ್ಗೆ ಬಂದಿಲ್ಲ. ಈಗ ನಮಗೆಲ್ಲ CCTV ಫುಟೇಜ್ ಎಲ್ಲ ತೆಗೆಸಿದ್ದೀವಿ. ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗಿರೋ ಸಹ ಅವ್ರು ಬಂದು ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೊಲಂಕರ್ಗೆ ಕೇಳಿದ್ದಾರೆ. ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅವ್ರು ತಂದಿದ್ದಂಥ ಚಾಕುವಿಂದ ಅವನ ಹಿಡಿದು ಕೊಲೆ ಮಾಡಿದ್ದಾರೆ. ಸೊ ಆರೋಪಿಗಳು ಯಾರು ಅಂತ ನಮಗೆ ಸುಳಿವು ಸಿಕ್ಕಿದೆ. ಹೀಗಾಗಿ ಅದನ್ನು ಪತ್ತೆ ಹಚ್ಚಲು ನಮ್ಮ DSP ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ SP ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ತಂಡ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಫೀಲ್ಡಲ್ಲಿದೆ. ನಾವು ಸದ್ಯದಲ್ಲೇ ಆರೋಪಿಗಳನ್ನ ಬಂಧನ ಮಾಡೋದು ವಿಶ್ವಾಸ ನಮಗಿದೆ. ಇಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ. ಇವರು ಚಿತ್ತಾಕುಳದಲ್ಲಿ ಇವತ್ತು ಅವ್ರನ್ನ ಕ್ರಿಮೇಷನ್ ಮಾಡ್ತೀವಿ. ಯಾವುದೋ ಪೊಲಿಟಿಕಲ್ ರಿಮೋಫಿಕೇಷನ್ ಆಗಲಿ ಅಥವಾ ಇನ್ನೊಂದು ಶಾಂತಿ ಬರಲಿ ಸಂಬಂಧಪಟ್ಟ ಯಾವುದೇ ಇಶ್ಯೂಸ್ ಇಲ್ಲ. ಇದು ವೈಯಕ್ತಿಕವಾಗಿ ಆಗಿರುವಂತಹ ಒಂದು ಘಟನೆ. ಇದರಲ್ಲಿ ಬೇರೆ ಇಲ್ಲ. ನಾವು ತನಿಖೆ ಒಂದ್ಸತಿ ಆರೋಪಿಗಳು ಸಿಕ್ಕಿದ ಮೇಲೆ ಮುಂದಿನ ತನಿಖೆ ನಾವು ಮಾಡ್ತೀವಿ. ಒಟ್ಟಾರೆ ವಾಯುವಿಹಾರಕ್ಕೆ ಬಂದಿದ್ದವನನ್ನ ಬೆಳಗ್ಗೆಯೇ ಚಾಕು ಇರಿದು ಕೊಲೆ ಮಾಡಿದ್ದು ನಿಜಕ್ಕೂ ದುರಂತ. ಪೊಲೀಸರು ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುವ ಮೂಲಕ ಕಾರವಾರದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಕ್ರಮಕ್ಕೆ ಮುಂದಾಗಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.